ಹೇ ಗಾಯ್ಸ್, ಈ ಸಲ ನಮ್ಮ ಮನೆಯಲ್ಲಿ ಹಸು ಕರು ಹಾಕಿತ್ತು, ಅದಕ್ಕೆ ಗಿಣ್ಣು ಮಾಡ್ತಾಯಿದ್ದೀನಿ. ಈ ಸಲ ಒಂದೇ ಥರ ಗಿಣ್ಣು, ಅದೇ ಸ್ಟೀಮ್ ಮಾಡ್ತಾರಲ್ವ ಅದು. ಇದು ಸ್ಟಾರ್ಟ್ ಆಗಿದ್ದು ನನ್ನ ಫ್ಯಾಮ್ಲಿ ಮನೆ ಕಿಚನಿಂದ. ಯಾಕಂದರೆ ನನ್ನ ಅಣ್ಣನ ಫ್ಯಾಮ್ಲಿ ಇಲ್ಲ ಅಂತೇಳ್ಬಿಟ್ಟು ಇಲ್ಲೇ ಇದ್ದೀನಿ ನಾನು. ಒಂದೆರಡು ದಿನ ಎಲ್ಲ ಅಡುಗೆ ಮಾಡ್ಕೊಂಡು ಅಪ್ಪ ಅಮ್ಮನಿಗೆ. ಸೊ ನಾನು ಈ ಗಿಣ್ಣಿಗೆ ಗಿಣ್ಣು ಹಾಲು ಮತ್ತು ಬೆಲ್ಲ, ಅಂದರೆ ಅದು ಬೆಲ್ಲದ ಕಲರು, ಅಂದರೆ ಜಾಗ್ರಿ ಪೌಡರ್ ಇದೆಯಲ್ಲ ಅದನ್ನು ಯೂಸ್ ಮಾಡಿದೆ. ಅದಕ್ಕೆ ಒಂದು ಸ್ವಲ್ಪ ಕಲರು ಚೇಂಜ್ ಆಯಿತು. ಆಮೇಲೆ ಏಲಕ್ಕಿ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಮತ್ತು ನಾನೇನೋ ದಬ್ಬಾಕಬೇಕು ಅಂದ್ಕೊಂಡಿದ್ದೀನಲ್ವ, ಸೊ ಅಲ್ಲಿ ಗ್ಯಾಸ್ ಎಲ್ಲ ಇಟ್ಟಿದ್ದೀನಿ. ಅಲ್ಲೋಗಿ ಸ್ಟೀಮ್ ಮಾಡಿದ್ದು ಒಂದು 15-20 ನಿಮಿಷ. ಒಂದು ಸ್ವಲ್ಪ ಓವರ್ ಸ್ಟೀಮ್ ಆಗಿಬಿಟ್ಟು ನಾನು ಬ್ಯುಸಿ ಆಗಿಬಿಟ್ಟೆ ಅಂತೇಳ್ಬಿಟ್ಟು. ಸೊ ಅದಾದಮೇಲೆ ಬೆಳಗ್ಗೆ ನಾನು ನನ್ನ ಕಾಟೇಜ್ ಹತ್ರ ತೊಗೊಂಡು ಬಂದುಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಆಲ್ಮಂಡ್ಸು, ರೋಸ್ ಪೆಟಲ್ಸು ಮತ್ತು ಬಟರ್ಫ್ಲೈ ಫ್ಲವರ್ ಬರುತ್ತಲ್ಲ, ಸೊ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಗಾರ್ನಿಷ್ ಮಾಡಿದ್ದೆ ಗಾಯ್ಸ್. ಅಂದರೆ ನನಗೆ ಅನಿಸ್ತು ನಾನು ಅದರ ಅಥೆಂಟಿಕ್ ಟೇಸ್ಟನ್ನೇ ಕಳೀತಾ ಇದ್ದೀನಿ ಅಂತೇಳ್ಬಿಟ್ಟು. ಬಟ್ ನನಗೂ ಒಂದು ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿರಬೇಕು, ಯಾಕಂದರೆ ಅದು ಪ್ಲೇನ್ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ, ಲುಕ್ ಇರಲ್ಲ ಅಂತೇಳ್ಬಿಟ್ಟು ಅದಕ್ಕೆ ಗಾರ್ನಿಷ್ ಎಲ್ಲ ಮಾಡಿದ್ದೆ. ನೋಡೋಕ್ಕೆಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು ಗಾಯ್ಸ್. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು. ಮತ್ತು ನಮ್ಮ ಮನೇಲೂ ಗಿಣ್ಣು ಮಾಡ್ತಾರೆ, ಅವರು ಹಾಲೆಲ್ಲ ಇಟ್ಕೊಂಡಿದ್ದಾರೆ. ಸೊ ಇವಾಗ ಈ ಗಿಣ್ಣು ಎಲ್ಲ ನಾನು ಒಬ್ಬಳೇ ತಿನ್ನಬೇಕು. ಸೊ ಇವಾಗ ಒಂದು 30% ಖಾಲಿ ಮಾಡಿದ್ದೀನಿ. ಮತ್ತು ಹಾಗೆ ಮಧ್ಯಾಹ್ನ ಇನ್ನೊಂದು 30%, ಸಾಯಂಕಾಲ ರಾತ್ರಿ ಎಲ್ಲ ಒಂದೊಂದು 30% ಎಲ್ಲ ತಿಂದ್ಬಿಟ್ಟು ಖಾಲಿ ಮಾಡಿಬಿಡ್ತೀನಿ ಗಾಯ್ಸ್. ಟೇಸ್ಟ್ ಅಂತೂ ಹೇಳೋದೇ ಬೇಡ, ಸಖತ್ತಾಗಿದೆ ಅಂದರೆ ಸಖತ್ತಾಗಿದೆ. ಅಂದರೆ ಲಾಸ್ಟ್ ಟೈಮ್ ಮಾಡಿದ್ನಲ್ಲ ಅದಕ್ಕಿಂತ ಇನ್ನೂ ಚೆನ್ನಾಗಿದೆ. ಇವೆಲ್ಲ ನನ್ನ ನೇಬರ್ಸ್ ಆಗಿದ್ದರೆ ಡೆಫಿನೆಟ್ಲಿ ಶೇರ್ ಮಾಡ್ತಾಯಿದ್ದೆ.